ಸೂರ್ಯೋದಯದ ಮೃದು ಬೆಳಕು ನದಿಯ ಮೇಲ್ಮೈ ಮೇಲೆ ಹರಡುತ್ತಿದೆ. ಒಬ್ಬ ಪ್ರಾಚೀನ ಮಾನವ ತನ್ನ ಕೈಯಲ್ಲಿ ಜಲ್ಲೆ ಹಿಡಿದು ನದಿಯೊಳಗೆ ನೋಡುತ್ತಾನೆ. ನೀರಿನೊಳಗೆ ಏನೋ ಹೊಳೆಯುತ್ತಿದೆ. ಅವನು ಜಲ್ಲೆಯನ್ನು ನಿಧಾನವಾಗಿ ಕದಲಿಸುತ್ತಾನೆ. ಮಣ್ಣಿನ ಕಣಗಳ ನಡುವೆ ಕೆಲವು ಸಣ್ಣ ಕಣಗಳು ಮಿಂಚುತ್ತವೆ. ಅದು ಚಿನ್ನ. ಆ ಕ್ಷಣದಲ್ಲಿ ಮಾನವ ಇತಿಹಾಸ ಬದಲಾಗುತ್ತದೆ. ಕಾಲ ಮುಂದುವರಿಯುತ್ತದೆ. ಮಣ್ಣಿನ ನಗರಗಳು ಬೆಳೆದವು. ವ್ಯಾಪಾರಗಳು ಹುಟ್ಟಿಕೊಂಡವು. ಪ್ರಾಚೀನ ಮೆಸೊಪೊಟೇಮಿಯಾ ಪ್ರದೇಶದಲ್ಲಿ ಕಲಾವಿದರು ಚಿನ್ನವನ್ನು ಕರಗಿಸಿ ದೇವಾಲಯಗಳ ಅಲಂಕಾರ ಮಾಡಿದರು. ಆದರೆ ನಿಜವಾದ ಚಿನ್ನದ ಮಹಿಮೆ ಅರಳಿದ್ದು ಈಜಿಪ್ಟ್ನಲ್ಲಿ. ಏನ್ಷೆಂಟ್ ಈಜಿಪ್ಟ್ ನಾಗರಿಕತೆಯಲ್ಲಿ ಚಿನ್ನವು ಸೂರ್ಯದೇವರ ಸಂಕೇತ. ರಾಜರ ಸಮಾಧಿಗಳು ಚಿನ್ನದಿಂದ ಮಿನುಗುತ್ತವೆ. ಫೆರೋಗಳು ತಮ್ಮ ಶಕ್ತಿಯನ್ನು ಚಿನ್ನದ ಮೂಲಕ ತೋರಿಸುತ್ತಾರೆ. ಚಿನ್ನವು ಈಗ ಲೋಹವಲ್ಲ, ಅದು ದೈವತ್ವ. ಆದರೆ ಒಂದು ಪ್ರಶ್ನೆ ಉಳಿಯುತ್ತದೆ: ಚಿನ್ನವನ್ನು ಹೇಗೆ ವಿನಿಮಯ ಮಾಡಬೇಕು? ಕ್ರಿಪು 600ರ ಹೊತ್ತಿಗೆ ಲಿಡಿಯಾ ರಾಜ್ಯದಲ್ಲಿ ಒಂದು ಕ್ರಾಂತಿ ಸಂಭವಿಸುತ್ತದೆ. ಒಬ್ಬ ಕಾರ್ಮಿಕ ಕರಗಿದ ಚಿನ್ನದ ತುಂಡನ್ನು ಹೊಡೆಯುತ್ತಾನೆ. ಅದಕ್ಕೆ ರಾಜಮುದ್ರೆ ಹೊಡೆಯುತ್ತಾನೆ. ಮೊದಲ ಚಿನ್ನದ ನಾಣ್ಯ ಹುಟ್ಟುತ್ತದೆ. ಇನ್ನು ಚಿನ್ನವನ್ನು ತೂಕ ಹಾಕಬೇಕಾಗಿಲ್ಲ. ಒಂದು ನಾಣ್ಯ, ಒಂದು ನಿಗದಿತ ಮೌಲ್ಯ. ವ್ಯಾಪಾರ ಸುಲಭವಾಗುತ್ತದೆ. ನಗರಗಳು ಬೆಳೆಯುತ್ತವೆ. ಸಾಮ್ರಾಜ್ಯಗಳು ಬಲವಾಗುತ್ತವೆ. ಸಮಯ ಮಧ್ಯಯುಗಕ್ಕೆ ಸಾಗುತ್ತದೆ. ಯುರೋಪಿನ ನಗರಗಳಲ್ಲಿ ಹೊಸ ಬೆಳಕು ಮೂಡುತ್ತದೆ. ಫ್ಲಾರೆನ್ಸ್ ನಗರದಲ್ಲಿ ಒಂದು ಸಣ್ಣ ಅಂಗಡಿ. ಒಬ್ಬ ಗೋಲ್ಡ್ ಸ್ಮಿತ್ ತನ್ನ ಕೈಯಲ್ಲಿ ಚಿನ್ನವನ್ನು ಆಭರಣವಾಗಿ ರೂಪಿಸುತ್ತಾನೆ. ಜನರು ಆ ಅಂಗಡಿಗೆ ಬರುತ್ತಾರೆ. ಕೆಲವರು ಖರೀದಿಸಲು, ಕೆಲವರು ತಮ್ಮ ಚಿನ್ನವನ್ನು ಸುರಕ್ಷಿತವಾಗಿ ಇಡಲು. ಅದೇ ಚಿನ್ನದ ಅಂಗಡಿಗಳ ಆರಂಭ. ಇನ್ನೊಂದು ಸಮುದ್ರ ನಗರ ವೆನಿಸ್. ಅಲ್ಲಿ ಹಡಗುಗಳು ದೂರದ ದೇಶಗಳಿಂದ ಚಿನ್ನ ತರುತ್ತವೆ. ವ್ಯಾಪಾರ ವೇಗ ಪಡೆಯುತ್ತದೆ. ಚಿನ್ನ ಜಾಗತಿಕ ಮೌಲ್ಯವಾಗುತ್ತದೆ. ಇದಕ್ಕಿಂತ ದೂರ ಭಾರತದ ಒಂದು ಗ್ರಾಮ. ಒಬ್ಬ ಸೋನಾರ್ ತನ್ನ ಕಾರ್ಯಾಗಾರದಲ್ಲಿ ಕುಳಿತಿದ್ದಾನೆ. ಮದುವೆಗೆ ಸಿದ್ಧವಾಗುತ್ತಿರುವ ಹುಡುಗಿಗೆ ಹಾರ ತಯಾರಿಸುತ್ತಿದ್ದಾನೆ. ಇಲ್ಲಿ ಚಿನ್ನ ಹೂಡಿಕೆ ಅಲ್ಲ, ಇದು ಸಂಸ್ಕೃತಿ, ಇದು ಕುಟುಂಬದ ಗೌರವ. ಹಠಾತ್ 1800ರ ದಶಕ. ಜನರು ಪರ್ವತಗಳತ್ತ ಓಡುತ್ತಾರೆ. ಗೋಲ್ಡ್ ರಶ್ ಎಂಬ ಕೂಗು. ಜನರು ತಮ್ಮ ಕನಸುಗಳಿಗಾಗಿ ಚಿನ್ನವನ್ನು ಹುಡುಕುತ್ತಾರೆ. ಕೆಲವರು ಶ್ರೀಮಂತರಾಗುತ್ತಾರೆ. ಕೆಲವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಚಿನ್ನವು ಆಶೆ, ಆದರೆ ಅದೇ ಸಮಯದಲ್ಲಿ ಅಪಾಯ. 20ನೇ ಶತಮಾನದಲ್ಲಿ ದೇಶಗಳ ಕರೆನ್ಸಿ ಮೌಲ್ಯವನ್ನು ಚಿನ್ನ ನಿರ್ಧರಿಸುತ್ತದೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಎಂಬ ವ್ಯವಸ್ಥೆ ಜಗತ್ತನ್ನು ನಿಯಂತ್ರಿಸುತ್ತದೆ. ಬ್ಯಾಂಕುಗಳ ಭೂಗರ್ಭದಲ್ಲಿ ಚಿನ್ನದ ಬಾರ್ಗಳ ಮಿನುಗುತ್ತವೆ. ಇಂದು ಒಬ್ಬ ಯುವಕ ತನ್ನ ಮೊಬೈಲ್ ತೆಗೆಯುತ್ತಾನೆ. ಸ್ಕ್ರೀನ್ ಮೇಲೆ ಡಿಜಿಟಲ್ ಗೋಲ್ಡ್ ಅಪ್ಲಿಕೇಶನ್ ತೆರೆದಿದೆ. ಒಮ್ಮೆ ನದಿಯೊಳಗೆ ಕಂಡುಬಂದ ಕಣ ಇಂದು ಡಿಜಿಟಲ್ ಅಂಕೆಯಾಗಿ ಬದುಕುತ್ತಿದೆ. ಆದರೆ ಒಂದು ವಿಷಯ ಬದಲಾಗಿಲ್ಲ: ಚಿನ್ನದ ಮೌಲ್ಯ. ಅದು ಯಾಕೆ? ಯಾಕೆಂದರೆ ಚಿನ್ನವು ಕೇವಲ ಲೋಹವಲ್ಲ, ಅದು ವಿಶ್ವಾಸ. ಅದು ಮಾನವ ಇತಿಹಾಸದ ನೆನಪು. ಅದು ಶಾಶ್ವತತೆ. ನದಿ ತೀರದಲ್ಲಿ ಆರಂಭವಾದ ಈ ಕಥೆ ಇಂದು ಜಾಗತಿಕ ಆರ್ಥಿಕತೆಯ ಹೃದಯವಾಗಿದೆ. ಚಿನ್ನ, ಮಾನವ ನಾಗರಿಕತೆಯ ಮೌನ ಸಾಕ್ಷಿ.